ಚೀಸಿ ವೆಜಿಟೇಬಲ್ ಕಟ್ಲೆಟ್ ಮಾಡಲು ಮೊದಲಿಗೆ ಜೀರಿಗೆ ಸ್ವಲ್ಪ ಕಂದು ಬಣ್ಣವರೆಗೂ ಹುರಿದುಕೊಂಡ ನಂತರ ಅದಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿ ಎಲ್ಲವುದನ್ನು ಚೆನ್ನಾಗಿ ಹುರಿದು ಅದನ್ನು ಆರಲು ಬಿಡಬೇಕು. ಆರಿದ ನಂತರ ಮಿಕ್ಸಿ ಮಾಡಿ ಈ ಥರ ಸ್ಪೆಷಲ್ ಪುಡಿನ ರೆಡಿ ಮಾಡ್ಕೋಬೇಕು. ಇವಾಗ ಬ್ರೆಡ್ ಗ್ರಾಮ್ಸ್ಗೆ ಬ್ರೆಡ್ಡನ್ನು ಫಸ್ಟು ಸಣ್ಣ ಉರಿಗೆ ಚೆನ್ನಾಗಿ ಎರಡೂ ಕಡೆ ಬಿಸಿ ಮಾಡಿಕೊಂಡು ಬ್ರೌನ್ ಕಲರ್ ಬರೋ ಥರ ಈ ಥರ ಮಾಡಿಕೊಂಡು ಆರಿದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಉಪ್ಪು, ಖಾರ ಮತ್ತು ಸ್ಪೆಷಲ್ ಪುಡಿ ಎಲ್ಲವುದನ್ನು ಮಿಕ್ಸ್ ಮಾಡಿಬಿಟ್ಟು ರೆಡಿ ಇಟ್ಕೋಬೇಕು. ಇವಾಗ ಮಶ್ರೂಮ್ ಇದು ಮೊದಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಜೋರು ಉರಿಗೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಅದನ್ನು ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಆರಿದ ನಂತರ ಇದನ್ನು ಚಾಪ್ ಮಾಡ್ಕೋಬೇಕು. ಇವಾಗ ವೆಜಿಟೇಬಲ್ಸು ಆನಿಯನ್, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಹಸೆ ಬಟಾಣಿ, ಕ್ಯಾರೆಟು, ಹಸಿಮೆಣಸಿನಕಾಯಿ ಪ್ರತಿಯೊಂದನ್ನು ಚಾಪ್ ಮಾಡಿಕೊಂಡು ಸಣ್ಣದಾಗಿ ಎಲ್ಲದನ್ನು ರೆಡಿ ಮಾಡ್ಕೋಬೇಕು. ವಿತ್ ಕ್ಯಾಪ್ಸಿಕಮ್ ಸಹ ಎಲ್ಲ ಈ ಥರ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಬೇಯಿಸಿರುವಂಥ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಆರಿದ ನಂತರ ಉಪ್ಪು, ಖಾರ, ಚಾಟ್ ಮಸಾಲ, ಮೆಣಸಿನ ಪುಡಿ, ಗರಂ ಮಸಾಲ ಮತ್ತು ಸ್ಪೆಷಲ್ ಪುಡಿ ಎಲ್ಲವುದನ್ನು ಚೆನ್ನಾಗಿ ಕಲಿಸಿ ಈ ಥರ ಮಿಕ್ಸ್ ಮಾಡಿ ರೆಡಿ ಇಟ್ಕೋಬೇಕು. ಇವಾಗ ಅದರೊಳಗಡೆ ಚೀಸ್ ಬಾಲ್ಸನ್ನು ರೆಡಿ ಮಾಡ್ಕೋಬೇಕು. ಈ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ತೊಗೊಂಡು ರೌಂಡ್ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ವೆಜಿಟೇಬಲ್ಸ್, ಮತ್ತು ಆಲೂಗಡ್ಡೆ ಎಲ್ಲವುದನ್ನು ಚೆನ್ನಾಗಿ ಹೂರ್ಣ ಥರ ಈ ಥರ ರೆಡಿ ಮಾಡ್ಕೋಬೇಕು. ಇದು ನನ್ನ ಮಗಳು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಸ್ವಲ್ಪ ನೀರಾಗಿದೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಿಡಿತು. ನೀವು ಈ ಥರ ಮಾಡ್ಕೋಬೇಡಿ. ಒಂದು ವೇಳೆ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದ್ರ ಒಳಗಡೆ ಚೀಸ್ ಚಿಕ್ಕ ಚಿಕ್ಕದು ಬಾಲ್ಗಳನ್ನ ಇಟ್ಬಿಟ್ಟು ಈ ಥರ ಚೆನ್ನಾಗೇ ಫಿಲಪ್ ಮಾಡಿಕೊಂಡು ಕಟ್ಲೆಟ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಡಿಪ್ ಮಾಡೋದಕ್ಕೋಸ್ಕರ 2 ಸ್ಪೂನ್ ಕಾರ್ನ್ ಫ್ಲೋರ್, 2 ಸ್ಪೂನ್ ಮೈದಾ ಹಿಟ್ಟು, ಇದರಲ್ಲಿ ಉಪ್ಪು, ಖಾರ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಮೆಣಸಿನ ಪುಡಿ ಮತ್ತು ಸ್ಪೆಷಲ್ ಪುಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲದನ್ನು ರೆಡಿ ಇದೆ. ಸೊ ಒಂದೊಂದನ್ನು ಡಿಪ್ ಮಾಡಿಕೊಂಡು ಬ್ರೆಡ್ ಗ್ರಾಮಲ್ಲಿ ಈ ಥರ ಚೆನ್ನಾಗಿ ಫಿಲಪ್ ಮಾಡ್ಕೋಬೇಕು. ಎಣ್ಣೆ ಕಾಯಿಸಲು ರೆಡಿ ಇಟ್ಕೋಬೇಕು. ಈ ರೀತಿ ಎಲ್ಲದನ್ನು ಚೆನ್ನಾಗಿ ಡಿಪ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ನಮಗೆ ಒಂದೊಂದನ್ನೇ ಕಟ್ಲೆಟು ಬೇಗ ಬೇಗ ಮಾಡ್ಕೊಂಬಿಡ್ಬೋದು. ಇವಾಗ ಒಂದೇ ಸರಿ ಒಂದು 4, 5 ಹಾಕ್ಕೋಬೋದು. ಎಣ್ಣೆ ಚೆನ್ನಾಗೆ ಕಾದಿರಬೇಕು. ಕಾದ ನಂತರ ಎಲ್ಲ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗಬೇಕು. ಹಾಕಿದ ತಕ್ಷಣ ಅದನ್ನು ಯಾವುದೇ ರೀತಿ ಮುಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ 1-2 ನಿಮಿಷ ಆದ ನಂತರ ಉಲ್ಟಾ ಮಾಡಿ 2 ಕಡೆ ಚೆನ್ನಾಗಿ ಫ್ರೈ ಆದರೆ ಈ ಥರ ರುಚಿಯಾದಂಥ ಕಟ್ಲೆಟ್ ರೆಡಿಯಾಗಿದೆ. ಇವಾಗ ಇದು ನಮಗೆ ಸ್ವಲ್ಪ ಅದೇ ಎಣ್ಣೆ ಇದೆ ಅಂತ ಹೇಳಿದ್ನಲ್ಲ, ನೀರಾಗಿರೋದ್ರಿಂದ ನಿಮಗೆ ಈ ಮಿಸ್ಟೇಕ್ ಮಾಡ್ಕೋಬೇಡಿ. ಬಟ್ ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ. 2 in 1 ಇದನ್ನು ಅಂಚಿನ ಮೇಲೂ ಸುಟ್ಕೋಬೋದು. ಎಣ್ಣೆ ಹಾಕ್ಬಿಟ್ಟು 2 ಕಡೆ ಈ ಥರ ಬ್ರೌನಿಷ್ ಆಗಿ ಸುಟ್ಕೊಂಡ್ರೆ 2 in 1 ಆಯಿಲ್ ಮತ್ತು ವಿತೌಟ್ ಆಯಿಲ್ ಚೀಸಿ ವೆಜಿಟೇಬಲ್ ಕಟ್ಲೆಟ್ ಟೇಸ್ಟಿಯಾಗಿ ರೆಡಿಯಾಗಿದೆ.